ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ನಿರ್ಮಾಣಕ್ಕೆ ಒತ್ತಾಯಿಸಿ ನಡೆದ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಶ್ರೀರಂಗಪಟ್ಟಣದಲ್ಲಿ ಅದ್ಧೂರಿಯಾಗಿ ಸಮಾಪ್ತಿಯಾಗಿದೆ. ಆದರೆ ವಿವಾದದ ಕೇಂದ್ರ ಬಿಂದುವಾಗಿದ್ದ ಜಾಮಿಯಾ ಮಸೀದಿ ಬಳಿ ನೂಕುನುಗ್ಗಲು ಉಂಟಾಗಿ ದೊಡ್ಡ ಹೈ ಡ್ರಾಮಾವೇ ಆಯಿತು. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಜೈ ಶ್ರೀರಾಮ್ ಘೋಷಣೆ, ಡಿಜೆ ಸೌಂಡ್ ಮಧ್ಯೆ ಪೊಲೀಸರ ಜೊತೆ ವಾಗ್ವಾದ, ತಳ್ಳಾಟ, ನೂಕಾಟ. ಜಾಮಿಯಾ ಮಸೀದಿಗೆ ನುಗ್ಗಲು ಯತ್ನಿಸುತ್ತಿರುವ ಮಾಲಾಧಾರಿಗಳನ್ನ ತಡೆಯಲು ಪೊಲೀಸರ ಹರಸಾಹಸ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ. ಜಾಮಿಯಾ ಮಸೀದಿ ಜಾಗದಲ್ಲಿ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ ಸಂಕಲ್ಪದೊಂದಿಗೆ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳಿಂದ ಸಂಕೀರ್ತನ ಯಾತ್ರೆ ನಡೆಯಿತು. ಗಂಜಾಂನ ನಿಮಿಷಾಂಬ ದೇವಸ್ಥಾನದ ಮುಂದೆ ಹನುಮ ಮಾಲಾಧಾರಿಗಳು ಸಭೆ ಸೇರಿದ್ರು. ಬಳಿಕ ಅಲ್ಲಿಂದ ಹೊರಟ ಹನುಮ ಮಾಲಾಧಾರಿಗಳ ಸಂಕೀರ್ಣ ಯಾತ್ರೆ ಗಂಜಾಂ ಮೂಲಕ ಶ್ರೀರಂಗಪಟ್ಟಣ ತಲುಪಿ ಅಲ್ಲಿಂದ ಪಟ್ಟಣದ ಕೋಟೆ ರಸ್ತೆ ಮಾರ್ಗವಾಗಿ ಎಎಸ್ ಬಂಡೆಸಿದ್ದೇಗೌಡ ವೃತ್ತದಲ್ಲಿರೋ ಜಾಮಿಯಾ ಮಸೀದಿಯ ವೃತ್ತ ತಲುಪಿತು. ಇದೇ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಹಿಂದೂ ಮುಖಂಡ ಮನೋಹರ್ ಮಠದ್, ಈಗ ಜಾಮಿಯಾ ಮಸೀದಿ ಇರೋ ಜಾಗದಲ್ಲಿ 1674ನೇ ಇಸವಿಯಲ್ಲಿ ದೇವಾಲಯ ಇತ್ತು. ಆದ್ರೆ ನಮ್ಮ ಇತಿಹಾಸ ತಿರುಚಿ ಅಲ್ಲಿ ಮಸೀದಿ ಇದೆ ಎಂಬ ದಾಖಲೆ ಸೃಷ್ಟಿಸಿದ್ರು. ನಮ್ಮ ಸಂಕಲ್ಪ ಅದೇ ಜಾಗದಲ್ಲಿ ಹನುಮ ದೇವಾಲಯ ಆಗಬೇಕು ಅನ್ನೋದು. ನಾವು ಕಾನೂನಿನ ಮೂಲಕವೇ ಹೋರಾಟ ಮಾಡಬೇಕು ಅಂತ ಕರೆ ನೀಡಿದ್ರು. ನಮ್ಮ ಉದ್ದೇಶ ಏನು, ನಮ್ಮ ಸಂಕಲ್ಪ ಏನು, ನಮ್ಮ ವ್ರತ ಏನು, ಇಷ್ಟೆಲ್ಲ ಮಾಲಾಧಾರಿಗಳ ಉದ್ದೇಶ ಈ ದೇಶದಲ್ಲಿ ನಮ್ಮ ಜಾಗದಲ್ಲಿ ಯಾವ ಜಾಗದಲ್ಲಿ ಹನುಮನ ದೇವಸ್ಥಾನ ಇತ್ತು ಅದೇ ಜಾಗದಲ್ಲಿ ಹನುಮನ ದೇವಸ್ಥಾನ ಆಗಬೇಕಲ್ವಾ? ಅದೇ ನಮ್ಮ ಸಂಕಲ್ಪ, ಅದೇ ನಮ್ಮ ಸಂಕಲ್ಪ. ಇದಕ್ಕೋಸ್ಕರ ಈ ದೇಶದ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಸಮಾಜ ನಮ್ದು. ಸತ್ಯತೆಗಳೇನು ಅಂತ ಬಯಲಾಗುವಂತ ಕೆಲಸ ಆಗಬೇಕು. ಸತ್ಯಾಸತ್ಯತೆಗಳೇನು ಅಂತ ಬಯಲಾಗುವಂತ ಕೆಲಸ ಆಗಬೇಕು. ವಿವಾದಿತ ಜಾಮಿಯಾ ಮಸೀದಿ ಜಾಗದಲ್ಲಿ ಕೆಲಕಾಲ ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತು. 1 ಗಂಟೆಗೂ ಹೆಚ್ಚು ಹೊತ್ತು ಜಾಮಿಯಾ ಮಸೀದಿಯ ವೃತ್ತದಲ್ಲಿಯೇ ಹನುಮ ಮಾಲಾಧಾರಿಗಳು ಹನುಮ ಭಜನೆ ಮಾಡಿ ಡಿಜೆಗೆ ಸ್ಟೆಪ್ಸ್ ಹಾಕಿದ್ರು. ಇದೇ ವೇಳೆ ಇದ್ದಕ್ಕಿದ್ದಂತೆ ಜಾಮಿಯಾ ಮಸೀದಿ ಕಡೆ ನುಗ್ಗಲು ಯತ್ನಿಸಿದ್ರು. ಮೊದಲೇ ಎಚ್ಚೆತ್ತ ಪೊಲೀಸ್ ಅಧಿಕಾರಿಗಳು ಸಾವಿರಾರು ಸಿಬ್ಬಂದಿಯನ್ನ ಬಂದೋಬಸ್ತ್ಗೆ ನಿಯೋಜಿಸಿ ಹನುಮ ಮಾಲಾಧಾರಿಗಳನ್ನ ತಡೆದು ಮೆರವಣಿಗೆಯಲ್ಲಿ ಕಳುಹಿಸಿಕೊಟ್ರು. ಜಾಮಿಯಾ ಮಸೀದಿಯ ಜಾಗದಲ್ಲೇ ನಾವು ಮೂಡಲಬಾಗಿಲ ಹನುಮ ಮಂದಿರ ನಿರ್ಮಾಣ ಮಾಡಿಯೇ ತೀರ್ತೇವೆ ಅಂತ ಮಾಲಾಧಾರಿಗಳು ಘೋಷಣೆ ಕೂಗಿದ್ರು. ಸಾವಿರದ 200ದಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ನಾವು ತೆಗೆದುಕೊಂಡಿದ್ವಿ. ಮಾನ್ಯ DIG ಸಾಹೇಬರ ಒಂದು ನೇತೃತ್ವದಲ್ಲಿ ಒಟ್ಟು 3 ಜನ SP ಗಳು, 3 ಜನ ಅಡಿಷನಲ್ SP ಗಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಾವು ತೆಗೆದುಕೊಂಡಿದ್ವಿ. 10 KSRP, 8 DR ವಾಹನಗಳು ಸಹಿತ ನಮ್ಮ ಕರ್ತವ್ಯದಲ್ಲಿದೆ. ಇನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ನಾವು ಈಗಾಗಲೇ 110 ಕಡೆ CCTVಗಳನ್ನು ಅಳವಡಿಸಿದ್ದೀವಿ. ಒಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಪೊಲೀಸರ ಭದ್ರತೆಯಲ್ಲಿ ಯಶಸ್ವಿಯಾಗಿ ಮುಗಿದಿದೆ. ಆದರೆ ಕೋರ್ಟ್ ಅಂಗಳದಲ್ಲಿರೋ ಮಸೀದಿ, ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಾಲಯ ಪುನರ್ ನಿರ್ಮಾಣ ವಿವಾದ ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ರಾಹುಲ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.